ಬಂಧುಗಳೇ, ತಮ್ಮೆಲ್ಲರಿಗೆ ಹಾರ್ದಿಕವಾದಂಥ ಸ್ವಾಗತ. ಎಚ್ ಎನ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಉತ್ತರ ಪ್ರದೇಶದ ಚುನಾವಣೆಗಳು ಇನ್ನು ಕೆಲವೇ ತಿಂಗಳಲ್ಲಿ ಬರಲಿದೆ. 2027 ಮಾರ್ಚಲ್ಲಿ ಬಹುಶಃ ನಡೆಯುತ್ತೆ. ಇನ್ನು 8 ತಿಂಗಳಷ್ಟೇ ಉಳಿದಿರೋದು. ಈಗಾಗಲೇ ಅಲ್ಲಿ ಎಲೆಕ್ಷನ್ ಮೋಡ್ ಸ್ಟಾರ್ಟ್ ಆಗೋಗಿದೆ. ಯಾವ ಪಕ್ಷ ಗೆಲ್ಲುತ್ತೆ, ಯಾವ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥ ಓಲಾಟ ಮೇಲಾಟಗಳಾಗಲೇ ದೊಡ್ಡ ಪ್ರಮಾಣದಲ್ಲಿ ಶುರುವಾಗಿದೆ. 2 ಬಾರಿಯಿಂದ ಕಂಟಿನ್ಯೂಸ್ ಆಗಿ 2017ರಿಂದ ಒಬ್ಬ ಯಶಸ್ವಿ ಮುಖ್ಯಮಂತ್ರಿಯಾಗಿ ಅದ್ಭುತವಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಯೋಗಿಯವರು ಮತ್ತೆ ಅಧಿಕಾರಕ್ಕೆ ಬರ್ತಾರಾ, ಕುರ್ಚಿ ಉಳಿಸ್ಕೊಳ್ತಾರಾ? 2012ರಿಂದ 2017ರವರೆಗೆ ಆಡಳಿತ ಮಾಡಿದ್ದಂತಹ ಅಖಿಲೇಶ್ ಯಾದವ್ ಮತ್ತೆ ಅಧಿಕಾರಕ್ಕೆ ಬರ್ತಾರಾ? BSP ಏನಾದರೂ ಪುಡ್ದೇಳುತ್ತಾ? ಕಾಂಗ್ರೆಸ್ ಏನಾದ್ರೂ ಕಮಾಲ್ ಮಾಡುತ್ತಾ? ಈ ಎಲ್ಲ ಪ್ರಶ್ನೆಗಳಿಗೆ ಇನ್ನು ಕೇವಲ 8 ತಿಂಗಳಲ್ಲಿ ಉತ್ತರ ಬರ್ತಾ ಇದೆ. ಆದರೆ ಪ್ರತಿ ದೊಡ್ಡ ಚುನಾವಣೆಗೆ ಮುಂಚೆನೇ ಸುಮಾರು 4-5 ತಿಂಗಳಿಗೆ ಮುಂಚೆನೇ ನಾನು ಹೇಳ್ತಾ ಇದ್ದೆ ಯಾವ ಪಕ್ಷಕ್ಕೆ ಎಷ್ಟು ಸೀಟ್ಗಳು ಬರ್ಬೋದು ಅಂತೇಳಿ. ಆಲ್ಮೋಸ್ಟ್ ಪ್ರೆಡಿಕ್ಷನ್ಸು ಬಿಹಾರಲ್ಲೂ ಕರೆಕ್ಟಾಗಿತ್ತು, ವೆಸ್ಟ್ ಬೆಂಗಾಲಲ್ಲೂ ಕರೆಕ್ಟಾಗಿತ್ತು. ಉತ್ತರ ಪ್ರದೇಶಕ್ಕೆ ಇನ್ನು ಕೆಲವೇ ದಿನದಲ್ಲಿ ಪ್ರವಾಸ ಹೋಗಬೇಕಾಗಿದೆ. ಅಲ್ಲಿ ಹೋಗಿ ಬಂದ ಮೇಲೆ ನಾನು ಆ್ಯಕ್ಚುಯಲ್ ಫಿಗರ್ಸ್ನ ಕೊಡ್ತೀನಿ ಎಷ್ಟು ಬರ್ಬೋದು ಅಂತೇಳಿ. ಆದರೆ ಇವತ್ತು ಒಂದು ವಿಷಯವನ್ನು ಖಾತ್ರಿಯಾಗಿ ಹೇಳ್ತಾ ಇದ್ದೀನಿ, ಬರೆದಿಟ್ಕೊಳ್ಳಿ. ಉತ್ತರ ಪ್ರದೇಶದಲ್ಲಿ ಬರ್ತಿರ್ತಕ್ಕಂಥ ಚುನಾವಣೆಯಲ್ಲಿ BJPಯ ಸೀಟು 250ರಿಂದ ಶುರುವಾಗುತ್ತೆ. ಕನಿಷ್ಠ 250 ಬರುತ್ತೆ. 8-9 ತಿಂಗಳಿದ್ದಾಗಲೇ ಹೇಳ್ತಾ ಇದ್ದೇನೆ. ಒಟ್ಟು 403 ಸೀಟ್ ಇರ್ತಕ್ಕಂಥದ್ದು. ಕಳೆದ ಬಾರಿ BJPಗೆ 255 ಬಂದಿತ್ತು, ಒಟ್ಟು ಅವರ ಅಲಯನ್ಸ್ಗೆ 273 ಬಂದಿತ್ತು. ಅದು 2017 ಚುನಾವಣೆಗೆ ಕಂಪೇರ್ ಮಾಡಿಕೊಂಡ್ರೆ 57 ಸೀಟ್ ಕಡಿಮೆ ಆಗಿತ್ತು. BJPಗೆ 2017ರಲ್ಲಿ 312 ಸೀಟ್ ಬಂದಿತ್ತು. ಬೇರೆ ಬೇರೆ ಕಾರಣದಿಂದ ಅವರಿಗೆ ಕಡಿಮೆ ಆಯಿತು. ಕಳೆದ ಬಾರಿ ಅಖಿಲೇಶ್ ಯಾದವ್ ಅವರಿಗೆ 111 ಸೀಟ್ ಬಂದಿತ್ತು. ಅವರ ಅಲಯನ್ಸ್ಗೆ 125 ಸೀಟ್ ಬಂದಿತ್ತು. ದೊಡ್ಡ ಅಲಯನ್ಸ್ ಮಾಡಿದ್ರು ಬಿಡಿ, ಫಾರ್ಮಿಡಬಲ್ ಅಲಯನ್ಸ್. ಒಂದು ಕಡೆಗೆ ಓಂ ಪ್ರಕಾಶ್ ರಾಜ್ಭರ್ ಅವರ ಪಾರ್ಟಿ, ಮತ್ತೊಂದು ಕಡೆಗೆ ಜಯಂತ್ ಚೌಧರಿ ಅವರ RLD ಜೊತೆ ದೊಡ್ಡ ಮಟ್ಟದ ಅಲಯನ್ಸ್ ಇತ್ತು. ಆ ಅಲಯನ್ಸ್ಗೆ 125 ಸೀಟ್ ಬಂತು. 2017ಕ್ಕೆ ಲೆಕ್ಕ ಹಾಕೊಂಡ್ರೆ 64 ಸೀಟು ಜಾಸ್ತಿ ಬಂದಿತ್ತು. ಈಗ 2027ರಲ್ಲಿ ಚುನಾವಣೆ ಬರ್ತಿದೆ. ಯಾವ್ಯಾವ ರೀತಿಯಲ್ಲಿ ಇರ್ತದೆ ಅಂಥೇಳಿ ವಿಶ್ಲೇಷಣೆಗಳು ತುಂಬ ಬರಲಿಕ್ಕೆ ಶುರುವಾಗುತ್ತೆ. ಈ ವಿಡಿಯೋದಲ್ಲೂ ಕೂಡ ನಾನು ತುಂಬ ಪ್ರಾಕ್ಟಿಕಲ್ ಆಗಿ ಒಂದಷ್ಟು ವಿಶ್ಲೇಷಣೆ ಮಾಡಿಬಿಟ್ಟು ಹೇಳ್ತಿದ್ದೀನಿ ನಿಮಗೆ. ಆದರೆ ಬರೆದಿಟ್ಕೊಳ್ಳಿ, BJP 250ರಿಂದ ತನ್ನ ಎಲೆಕ್ಷನ್ ಯಾತ್ರೆಯನ್ನು ಶುರು ಮಾಡುತ್ತೆ. 300 ಕ್ರಾಸ್ ಮಾಡೋದು ಯಾವುದೇ ಡೌಟ್ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ಆ ರೀತಿ ಆಡಳಿತ ಯೋಗಿ ಕೊಡ್ತಾ ಇದ್ದಾರೆ. ಮತ್ತೊಂದು ಅಂತ ಹೇಳಿದ್ರೆ ಪಶ್ಚಿಮ ಬಂಗಾಳದ ರಿಸಲ್ಟ್ ಇದೆಯಲ್ಲ, ಈ ರಿಸಲ್ಟ್ನ ಪ್ರಭಾವ ಉತ್ತರ ಪ್ರದೇಶ ಮೇಲೆ ದೊಡ್ಡ ಮಟ್ಟಕ್ಕಾಗುತ್ತೆ. ಅಖಿಲೇಶ್ ಯಾದವ್ ಅಂತೂ ಚಿಂತಾಕ್ರಾಂತರಾಗ್ಬಿಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಈ ವೆಸ್ಟ್ ಬೆಂಗಾಲ್ ಮತ್ತು UP ಪಕ್ಕದಲ್ಲಿರ್ತಕ್ಕಂಥ ಸ್ಟೇಟ್ಗಳು ತುಂಬ ದೊಡ್ಡ ಬಾರ್ಡರನ್ನು ಶೇರ್ ಮಾಡ್ತವೆ. ಅಲ್ಲಿರ್ತಕ್ಕಂಥ ಜಾತಿ ಸಮೂಹದ ಈ ಭಾಗದಲ್ಲೂ ಇದೆ, ಈ ಭಾಗದಲ್ಲಿರ್ತಕ್ಕಂತಹ ಏನು ಸಮೂಹಗಳು ಆ ಭಾಗದಲ್ಲೂ ಇದೆ. ಬಹಳಷ್ಟು ಸಿಮಿಲಾರಿಟಿ ಇದೆ. ಎರಡೂ ಕಡೆಗೂ ಮುಸಲ್ಮಾನರು ದೊಡ್ಡ ಪ್ರಮಾಣದಲ್ಲಿದ್ದಾರೆ. ಈವನ್ ಪೊಲಿಟಿಕಲಿ ದೇ ಆರ್ ವೆರಿ ಸ್ಟ್ರಾಂಗ್ ಆ್ಯಂಡ್ ಡಿಸಿಸಿವ್. ಎರಡೂ ಕಡೆಗೂ ಕೂಡ ಹಿಂದೂಗಳು ಹೊಡೆತ ತಿಂದಿದ್ದಾರೆ. 1947ರಿಂದ ಎರಡೂ ಕಡೆಗೆ ಸಾಂಪ್ರದಾಯಿಕ ದಂಗೆಗಳು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದ್ದಾವೆ. ಎರಡೂ ಕಡೆಗೂ 2014ಕ್ಕೆ ಮುಂಚೆ ಅಥವಾ ಉತ್ತರ ಪ್ರದೇಶದಲ್ಲಿ 2017ಕ್ಕೆ ಮುಂಚೆ. ಹೀಗೆ ತುಂಬ ಸಿಮಿಲಾರಿಟೀಸ್ ಇರ್ತಕ್ಕಂಥ ಈ ರಾಜ್ಯಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಾಗಿದ್ದಂತಹ ಹಿಂದೂ ರಿಸರ್ಜೆನ್ಸ್ ಏನು ಒಟ್ಟು ಹಿಂದುತ್ವದ ಏನು ಪುನರುತ್ಥಾನ ಏನಿದೆ, ಅದರ ದೊಡ್ಡ ಎಫೆಕ್ಟ್ ಉತ್ತರ ಪ್ರದೇಶದಲ್ಲಾಗುತ್ತೆ. ಇಲ್ಲಿವರೆಗೂ ಮಮತಾ ಬ್ಯಾನರ್ಜಿಯವರು ಹಿಂದೂಗಳನ್ನ ದಮನ ಮಾಡ್ತಾ ಮುಸ್ಲಿಂ ವೋಟ್ ಬ್ಯಾಂಕನ್ನು ಬೆಳೆಸ್ಕೊಂಡು ಒಂದು ಹಿಂದೂ ಸಮೂಹವನ್ನು ತಮ್ಮ ಜೊತೆ ಇಟ್ಕೊಂಡು ಎಲೆಕ್ಷನ್ ಗೆಲ್ತಾ ಬರ್ತಾಯಿದ್ರು. ಅದೇ ಟ್ಯಾಕ್ಟಿಕ್ಸು ಹಿಂದೆ ಎಲ್ಲ ಸಮಾಜವಾದಿ ಪಾರ್ಟಿ ಕೂಡ ಮಾಡ್ಕೊಂಡ್ಬಂದಿದ್ದು. ಮುಸ್ಲಿಂ ಮತ್ತು ಯಾದವ್ ಕಾಂಬಿನೇಷನ್, ಕೇವಲ ಇವೆರಡೇ ಕಾಂಬಿನೇಷನ್ ಇಟ್ಕೊಂಡು ಬರೀ ಎಲ್ಲ ಹಿಂದೂಗಳನ್ನ ಡಿವೈಡ್ ಮಾಡಿಕೊಂಡು ಅಧಿಕಾರಕ್ಕೆ ಬಂದಿದ್ರು ಕೆಲವು ಬಾರಿ. ಒಟ್ಟು 9 ವರ್ಷ ಸಮಾಜವಾದಿ ಪಾರ್ಟಿ ಅಧಿಕಾರದಲ್ಲಿತ್ತು. 4 ವರ್ಷ ಮುಲಾಯಂ ಸಿಂಗ್ ಯಾದವ್ ಇದ್ದರು. 2012ರಿಂದ 2017ರವರೆಗೆ ಅಖಿಲೇಶ್ ಯಾದವ್ ಅಧಿಕಾರದಲ್ಲಿದ್ದರು. ಈ ಹಿಂದೂಗಳನ್ನ ಹೊಡಿತಕ್ಕಂಥ ಕೆಲಸ ಏನು ಕಂಪ್ಲೀಟ್ ಫುಲ್ ಸ್ಟಾಪ್ ಬಿತ್ತು ವೆಸ್ಟ್ ಬೆಂಗಾಲಲ್ಲಿ. ಎಲ್ಲ ಹಿಂದೂಗಳು ಒಗ್ಗಟ್ಟಾಗಿ ಆಲ್ಮೋಸ್ಟ್ 80% to 90% ಹಿಂದೂಗಳು ಒಗ್ಗಟ್ಟಾಗಿ BJPಗೆ ವೋಟ್ ಮಾಡಿದ್ರು. ಅದರ ದೊಡ್ಡ ಪರಿಣಾಮ ಉತ್ತರ ಪ್ರದೇಶ ಮೇಲೂ ಆಗುತ್ತೆ. ಯಾವ ಹಿಂದೂಗಳನ್ನು ಜಾತಿಗಳಲ್ಲಿ ವಿಭಾಗಿಸಬೇಕು ಅಂತೇಳಿ, ಜಾತಿಗಳಲ್ಲಿ ಡಿವೈಡ್ ಮಾಡಿ ಎಲೆಕ್ಷನ್ ರಿಸಲ್ಟ್ನ ರೀಪ್ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅಖಿಲೇಶ್ ಯಾದವ್. ಅದಕ್ಕೆ ದೊಡ್ಡ ಮಟ್ಟದ ಹೊಡೆತ ಬೀಳುತ್ತೆ. ಈ ಪ್ರೋಸೆಸ್ 2017ರಲ್ಲೇ ಶುರುವಾಯಿತು. 2017ರಲ್ಲಿ 312 ಸೀಟ್ ಬಂತು BJPಗೆ. ಉತ್ತರ ಪ್ರದೇಶದ ಎಲ್ಲ ಭಾಗಗಳಲ್ಲಿ ನೋಡಿ, ಉತ್ತರ ಪ್ರದೇಶ ತುಂಬ ದೊಡ್ಡ ರಾಜ್ಯ. 403 ಸೀಟು. ಪೂರ್ವ ಭಾಗದಲ್ಲೇ ಒಂದು ರೀತಿಯಲ್ಲಿ ಜನಗಳ ವೋಟಿಂಗ್ ನಡೆಯುತ್ತೆ, ಪಶ್ಚಿಮ ಭಾಗದಲ್ಲೇ ಒಂದು ರೀತಿಯಲ್ಲಿ ವೋಟಿಂಗ್ ನಡೆಯುತ್ತೆ. ಬೇರೆ ಬೇರೆ ಜಾತಿ ಸಮೀಕರಣಗಳು. ಆದರೆ ಇವೆಲ್ಲವನ್ನು ಮೀರಿ ಎಲ್ಲ ಸಮುದಾಯಗಳು ಕೂಡ ಹಿಂದುತ್ವದ ಒಂದು ಬ್ಯಾನರ್ ಅಡಿಯಲ್ಲಿ ವೋಟ್ ಮಾಡಿದ್ವು. ಆದರೆ ಪಶ್ಚಿಮ ಬಂಗಾಳದಲ್ಲಿ ಈ ರೀತಿಯ ಒಂದು ರಿಮಾರ್ಕಬಲ್ ರಿಸಲ್ಟ್ ಏನು ಬಂತು, ಅಖಿಲೇಶ್ ಯಾದವ್ ನಿಜವಾಗ್ಲೂ ಧೃತಿಗೆಟ್ಟೋಗಿದ್ದಾರೆ. ಈಗಾಗಲೇ ಸುದ್ದಿ ಬರ್ತಾ ಇದೆ, ಅಖಿಲೇಶ್ ಯಾದವ್ ಅವರ ಏನು 36 ಜನ 37 ಜನ MP ಗಳಿದ್ದಾರೆ, ಅದರಲ್ಲಿ 25 ಜನ SP ಬಿಟ್ಟು ಆಚೆ ಕಡೆಗೆ ಹೋಗೋದಕ್ಕೆ ತಯಾರಾಗಿದ್ದಾರೆ. ಅದು ಎಷ್ಟನೇ ಜನ ಎಷ್ಟು ಸುಳ್ಳು ಗೊತ್ತಿಲ್ಲ. ಅದೇ ಬರೋ ದಿನಗಳಲ್ಲಿ
ಅದರ ಸತ್ಯಾಸತ್ಯತೆ ಅರಿವಾಗ್ತಿದೆ. ಆದರೆ ನಿಜವಾಗ್ಲೂ ಅಖಿಲೇಶ್ ಯಾದವ್ ಕೆಂಗೆಟ್ಟೋಗಿದ್ದಾರೆ. ಇವತ್ತು ನಾನು ಹೇಳ್ತಾ ಹೋದೆ ನಿಮಗೆ 250 ಸೀಟಿಗಿಂತ ಹೆಚ್ಚು ಜಾಸ್ತಿ BJPಯ ಟ್ಯಾಲಿ ಇವತ್ತಿಂದ ಶುರುವಾಗಿದೆ ಅಂತ ಹೇಳಿ. ಅದಕ್ಕೆ ಕಾರಣಗಳು ತುಂಬ ಇದೆ. ಯಾಕೆ ಅಂತ ಹೇಳಿದ್ರೆ ನೋಡಿ, 2022 ಚುನಾವಣೆಯನ್ನು ನೀವು ಹೋಲಿಕೆ ಮಾಡಿದ್ರೆ ಅಖಿಲೇಶ್ ಯಾದವ್ ತುಂಬ ಫಾರ್ಮಿಡಬಲ್ ಅಲಯನ್ಸಲ್ಲಿದ್ದರು. ಒಂದು ಅವರದೇ ಪಕ್ಷದ MY ಕಾಂಬಿನೇಷನ್, ಯಾದವರು ಮತ್ತು ಮುಸಲ್ಮಾನರ ಗಟ್ಟಿ ಕಾಂಬಿನೇಷನ್ ಅವ್ರ ಜೊತೆ ಇತ್ತು, ಸಮಾಜವಾದಿ ಪಾರ್ಟಿ ಜೊತೆ ಇತ್ತು. ಜೊತೆಗೆ ಈ ಪೂರ್ವಾಂಚಲ ಅಂತೇನು ಹೇಳ್ತೀವಿ, ಪೂರ್ವ ಭಾಗದ ಉತ್ತರ ಪ್ರದೇಶ, ವಾರಣಾಸಿ, ಗೋರಖ್ಪುರ ಈ ಭಾಗ ಎಲ್ಲ ಬರುತ್ತಲ್ಲ, ಈ ಭಾಗದಲ್ಲಿ ಅತಿ ಹೆಚ್ಚು ಇರ್ತಕ್ಕಂತಹ ಎಕ್ಸ್ಟ್ರೀಮ್ OBCಗಳು, EBCಗಳು, ಅತಿ ಹಿಂದುಳಿದ ಜನಾಂಗ, ಅದರ ಪ್ರಮುಖ ಸಮುದಾಯದಂತಹ ರಾಜ್ಭರ್ ಸಮುದಾಯದ ಓಂ ಪ್ರಕಾಶ್ ರಾಜ್ಭರ್ ಅವರ ಪಾರ್ಟಿ ಸಮಾಜವಾದಿ ಪಾರ್ಟಿ ಜೊತೆ ಅಲಯನ್ಸಲ್ಲಿತ್ತು. SBSP ಅಂತೇಳಿ, ಸುಹೇಲ್ ದೇವ್ ಭಾರತೀಯ ಸಮಾಜ್ ಪಾರ್ಟಿ ಅಂತೇಳಿ. ಅದರ ಭಾಳ ದೊಡ್ಡ ಲೀಡರು ಓಂ ಪ್ರಕಾಶ್ ರಾಜ್ಭರ್. ಇಡೀ ಏನು ಉತ್ತರ ಪ್ರದೇಶದ ಪೂರ್ವ ಭಾಗದಲ್ಲಿ ಸಮಾಜವಾದಿ ಪಾರ್ಟಿಗೆ ಏನು MY ಕಾಂಬಿನೇಷನ್ಗೆ ಒಂದು ದೊಡ್ಡ ಸಪೋರ್ಟನ್ನು ಕೊಡ್ಕೊಂಡು ಒಂದು ದೊಡ್ಡ ಕೋರ್ ವೋಟ್ ಬ್ಯಾಂಕ್ ಆಗಿತ್ತಲ್ಲಿ. ಜೊತೆಗೆ ಏನು ಪಶ್ಚಿಮ ಉತ್ತರ ಪ್ರದೇಶದಲ್ಲಿ ಯಾವ ಜಾಟ್ ಸಮುದಾಯ ತುಂಬ ಸ್ಟ್ರಾಂಗ್ ಆಗಿದೆ, ಅತಿ ಹೆಚ್ಚು ಸಂಖ್ಯೆಯಲ್ಲಿದೆ. ಈ ಜಾಟ್ ಸಮುದಾಯದ ಜಯಂತ್ ಚೌಧರಿ, RLD ಅವರು, ರಾಷ್ಟ್ರೀಯ ಲೋಕದಳದವರು, ಚರಣ್ ಸಿಂಗ್ ಅವರ ಮೊಮ್ಮಗ, ಇವರ ಪಾರ್ಟಿ ಕೂಡ ಅಲಯನ್ಸಲ್ಲಿತ್ತು. ಅಂದರೆ ಪಶ್ಚಿಮ ಉತ್ತರ ಪ್ರದೇಶದಲ್ಲಿ ದೊಡ್ಡ ಪ್ರಮಾಣದ ಏನು ಜಾಟ್ಗಳ ಜೊತೆಯಲ್ಲಿ ಈ ಮತ್ತೆ ಮುಸ್ಲಿಂ ಯಾದವ್ ಕಾಂಬಿನೇಷನು ದೊಡ್ಡ ಒಂದು ಫೋರ್ಸ್ ಆಗಿತ್ತು. ಅಂದರೆ ದಟ್ ವಾಸ್ ದ ಬೆಸ್ಟ್ ಕಾಂಬಿನೇಷನ್ ದೇ ಹ್ಯಾಡ್. ಅದಾದ್ರೂ ಕೂಡ ಅಲ್ಲಿನ ಹಿಂದೂಗಳು ಜಾತಿಯಲ್ಲಿ ಒಡೆದು ಹೋಗದೆ ಯೋಗಿಯವರ ಆದಿತ್ಯನಾಥರ ಜೊತೆಯಲ್ಲಿ ನಿಂತ್ಕೊಂಡಿದ್ದ ಕಾರಣಕ್ಕೋಸ್ಕರ BJPಗೆ 255 ಸೀಟ್ ಬಂತು, ಅಲಯನ್ಸ್ಗೆ 273 ಸೀಟ್ ಬಂತು. ಇಷ್ಟು ದೊಡ್ಡ ಮಟ್ಟದ ಅಲಯನ್ಸ್ ಮಾಡಿಕೊಂಡ್ರೂ ಕೂಡ ಸಮಾಜವಾದಿ ಪಾರ್ಟಿಗೆ ಕೇವಲ 111 ಸೀಟ್ ಬಂದಿತ್ತು. ಆದರೆ ಚುನಾವಣೆ ನಡೆದ ಕೆಲವೇ ತಿಂಗಳೊಳಗಡೆ ಈ ಏನು ಅಲಯನ್ಸ್ ಇತ್ತು ಇದು ತುಂಡಾಗೋಯ್ತು. ಅಖಿಲೇಶ್ ಯಾದವ್ ಅವರಿಗೆ ತಮ್ಮ ಜೊತೆ ನಿದ್ದಂತಹ, ತಮ್ಮ ಜೊತೆಯಲ್ಲಿ ತಮಗೆ ಸಾಥ್ ಕೊಟ್ಟಂತಹ ಈ ಪಾರ್ಟಿಗಳನ್ನ ಜೊತೆಲಿ ಇಟ್ಕೊಳ್ಳೋಕ್ಕಾಗಲಿಲ್ಲ. ಅಲಯನ್ಸ್ ಪಾರ್ಟ್ನರ್ಗಳಿಗೆ ಗೌರವ ಕೊಡ್ತಕ್ಕಂಥ ಸಂಸ್ಕೃತಿ ಈ ಪಕ್ಷಗಳಲ್ಲಿ ಇಲ್ಲವೇ ಇಲ್ಲ. ಹಾಗಾಗಿ ಅವ್ರ ಜೊತೆ ಬೇಜಾರು ಮಾಡಿಕೊಂಡು ಓಂ ಪ್ರಕಾಶ್ ರಾಜ್ಭರ್ ಕೂಡ ಅಲಯನ್ಸ್ಗಿಂತ ಆಚೆ ಕಡೆಗೆ ಬಂದರು. ಈವನ್ ಜಯಂತ್ ಚೌಧರಿ ಕೂಡ ಆಚೆ ಕಡೆಗೆ ಬಂದರು. 2024 ಲೋಕಸಭಾ ಚುನಾವಣೆಯಲ್ಲಿ ಇವೆರಡೂ ಪಕ್ಷಗಳು BJP ಜೊತೆ ಅಲಯನ್ಸ್ ಮಾಡಿಕೊಂಡ್ವು. ಇವತ್ತು ಓಂ ಪ್ರಕಾಶ್ ರಾಜ್ಭರ್ ಯೋಗಿಯವರ ಮಿನಿಸ್ಟರ್ ಆಗಿದ್ದಾರೆ, ಜಯಂತ್ ಚೌಧರಿ ಅವರು ಮೋದಿಯವರ ಕ್ಯಾಬಿನೆಟಲ್ಲಿ ಮಿನಿಸ್ಟರ್ ಆಗಿದ್ದಾರೆ. ಇವತ್ತು ಈ ಅಲಯನ್ಸು ತುಂಬ ಸ್ಟ್ರಾಂಗ್ ಆಗಿದೆ. BJP ಅಲಯನ್ಸ್ ಎಷ್ಟು ಫಾರ್ಮಿಡಬಲ್ ಆಗಿದೆ ಈ ಚುನಾವಣೆಯಲ್ಲಿ ಅಂತ ಹೇಳಿದ್ರೆ, RLD ಜೊತೆಗಿದೆ, ಜಾಟ್ಗಳ ಪಕ್ಷ, ರಾಜ್ಭರ್ ಅವರ ಪಾರ್ಟಿ ಜೊತೆಲಿದೆ, ಅನುಪ್ರಿಯಾ ಪಟೇಲ್ ಅವರ ಅಪ್ನಾದಳ ಜೊತೆಲಿದೆ. ಒಟ್ಟು ಒಂದು ಫಾರ್ಮಿಡಬಲ್ ಅಲಯನ್ಸ್ ಮಾಡಿಕೊಂಡು ಎಲ್ಲ ಸಣ್ಣ ಪುಟ್ಟ ಸಮುದಾಯಗಳು ಕೂಡ ಒಂದು ಸೋಷಿಯಲ್ ರೆಪ್ರೆಸೆಂಟೇಷನ್ ಕೊಟ್ಟಿರ್ತಕ್ಕಂತಹ ಈ ಒಂದು ಅಂಬ್ರೆಲಾ ಅಲಯನ್ಸ್ ಇಟ್ಕೊಂಡು, ಜೊತೆಗೆ ಯೋಗಿ ಆದಿತ್ಯನಾಥರ ಅದ್ಭುತವಾದ ಆಡಳಿತ, ಅದ್ಭುತವಾದ ಲಾ ಆ್ಯಂಡ್ ಆರ್ಡರ್ ಸಿಚುಯೇಷನ್ನು, ಅದ್ಭುತವಾದ ಡೆವಲಪ್ಮೆಂಟು, ಅದ್ಭುತವಾದಂತಹ ಏನು ಸನಾತನ ಸಂಸ್ಕೃತಿಯ ಪುನರುತ್ಥಾನ, ಮಾಫಿಯಾಗಳನ್ನ, ಗುಂಡಗಳನ್ನು ಮಣ್ಣೊಳಗೆ ಮಣ್ಣಾಗಿಸಿರೋದು, ಹೆಣ್ಮಕ್ಳು ಸುರಕ್ಷಿತವಾಗಿರೋದು, ರೈತಾಪಿ ವರ್ಗದ ಬಾಳು ಹಸನಾಗಿರೋದು, ಇವತ್ತು ದೇಶದ ಅತಿ ಮುಂದುವರೆದ ರಾಜ್ಯಗಳಲ್ಲಿ ಉತ್ತರ ಪ್ರದೇಶ ಕುತ್ತಿಸ್ಕೊಳ್ತಿದ್ದು. ಇವೆಲ್ಲ ಕಾರಣಗಳಿಂದ ಜನ ಭಯಂಕರವಾದಂತಹ ನಂಬಿಕೆ ಇಟ್ಟಿದ್ರೆ ಯೋಗಿಯವರ ಮೇಲೆ. ಅಖಿಲೇಶ್ ಯಾದವ್ಗೆ ಸಾಥ್ ಕೊಡೋದಕ್ಕೆ ಅಲಯನ್ಸ್ಗಳು ಯಾರ ಜೊತೆಲಿಲ್ಲ. ಇದಕ್ಕಿಂತ ಒಂದು ಬ್ಯಾಡ್ ನ್ಯೂಸ್ ಏನಂತ ಹೇಳಿದ್ರೆ ಅಖಿಲೇಶ್ ಯಾದವ್ಗೆ BSPಯ ಮಾಯಾವತಿ ಜೊತೆಗೆ OWCಯ ಪಾರ್ಟಿ ಅಲಯನ್ಸ್ ಆಗ್ತಾ ಇದೆ ಅಂತೇಳಿ. ಅಕಸ್ಮಾತ್ ಅದೇನಾದರೂ ಆಗೋದ್ರೆ ಒಂದಷ್ಟು ಸಮಾಜವಾದಿ ಪಾರ್ಟಿಯ ಏನು ಮುಸ್ಲಿಂ ಓಟ್ಗಳು, ದಲಿತ ಓಟ್ಗಳನ್ನ ಈ ಅಲಯನ್ಸ್ ಏನಾದರೂ ಕಿತ್ಕೊಂಡ್ಬಿಟ್ರೆ ಅಖಿಲೇಶ್ ಯಾದವ್ ನಾಮನಿಶಾನ ಹೋಗ್ತದೆ. ಮಾಯಾವತಿ ಮತ್ತೆ ಪುಟಿದೇಳ್ತಾ ಇದ್ದಾರೆ ಅಂತೇಳಿ ನ್ಯೂಸ್ ಬರ್ತಾ ಇದೆ. ಒಂದು ನ್ಯೂಸ್ ಏನು ಅಂತ ಹೇಳಿದ್ರೆ, ಈಗ 25 MP ಸಿಡಿದು ಆಚೆ ಕಡೆಗೆ ಬರ್ತಾ ಇದ್ದಾರೆ ಸಮಾಜವಾದಿ ಪಾರ್ಟಿಯಿಂದ, ಅವ್ರು ಹೋಗಿ BSPನ ಸೇರ್ತಾರೆ, BSP ಸೇರ್ಕೊಂಡು ಆಮೇಲೆ NDAಗೆ ಸಪೋರ್ಟ್ ಕೊಡ್ತಾರೆ ಅಂತೇಳಿ. ಗೊತ್ತಿಲ್ಲ ಬರೋ ದಿವಸದಲ್ಲಿ ಏನಾಗುತ್ತೆ ಅಂತೇಳಿ. ಆದರೆ BSP ಮತ್ತು OWC ಪಾರ್ಟಿ ಇಬ್ಬರು ಸೇರ್ತಾ ಇರ್ತಕ್ಕಂಥ ನ್ಯೂಸ್ ಅಂತೂ ಆಲ್ಮೋಸ್ಟ್ ಸತ್ಯ ಇದೆ. ಪ್ರಯತ್ನಗಳು ನಡೀತಾ ಇದ್ದಾವೆ. ಅಲ್ಲಿಗೆ ಏನು ಮುಸ್ಲಿಂ ವೋಟ್ ಬ್ಯಾಂಕ್ ಮೇಲೆ ನಿಂತ್ಕೊಂಡೇನು ಅಖಿಲೇಶ್ ಯಾದವ್ ಇಷ್ಟು ದಿವಸ ಹಿಂದೂಗಳನ್ನ ತುಳಿತಾ ಇದ್ರು, ಆ ಮುಸ್ಲಿಂ ವೋಟ್ ಬ್ಯಾಂಕ್ ಕೂಡ ಛಿದ್ರ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಪಶ್ಚಿಮ ಬಂಗಾಳದಲ್ಲಾದಂಗೆ ಒಂದು ಕಡೆಗೆ ವಿರೋಧಿಗಳ ಓಟ್ಗಳು ತುಂಡಾಗ್ತಾ ಇದ್ದಾವೆ, ಮತ್ತೊಂದು ಕಡೆಗೆ ಇಡೀ ಹಿಂದುತ್ವದ ಓಟು ಒಗ್ಗಟ್ಟಾಗ್ತಾ ಇದೆ, ಒಟ್ಟಾಗ್ತಾ ಇದೆ. ಯೋಗಿ ಇಂಥ ಒಬ್ಬ ಸಮರ್ಥ ನಾಯಕನಿಗೆ, ಒಬ್ಬ ಸಮರ್ಥ ಚೀಫ್ ಮಿನಿಸ್ಟರ್ಗೆ ಮತ್ತೆ ಅಲ್ಲಿನ ಜನ 350ಕ್ಕೂ ಹೆಚ್ಚು ಸೀಟ್ಗಳಿಂದ ಗೆಲ್ಲಿಸೋದ್ರ ಮುಖಾಂತರ ಮತ್ತೆ ಗೌರವ ಕೊಡ್ತಾರೆ. ಇವತ್ತಿನ ವರದಿ ಹೇಳ್ತಾ ಇದ್ದೇನೆ, ಇವತ್ತು 250 ಸೀಟಿಂದ BJPಯ ಜರ್ನಿ ಶುರುವಾಗಿದೆ. ಬರೋ ದಿವಸಗಳಲ್ಲಿ ನಾನು ಅಲ್ಲೇ ಹೋಗಿ ಅಲ್ಲಿನ ವಾತಾವರಣ ನೋಡ್ಕೊಂಡು ವರದಿ ಮಾಡಿ ನಿಮಗೆ ವಿಡಿಯೋಗಳನ್ನ ಮಾಡ್ತಾ ಇರ್ತೇನೆ, ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೇನೆ. ಜೊತೆಲಿದ್ದು ಸಹಕರಿಸಿ. ಥ್ಯಾಂಕ್ ಯು. ನಮಸ್ಕಾರ.